ಎಲ್ರಿಗೂ ನಮಸ್ಕಾರ. 2023-24ನೇ ಸಾಲಿನ SSLC ಕನ್ನಡ ಪರೀಕ್ಷೆಯಲ್ಲಿ ಅನುತ್ತೀರ್ಣರಾಗಿರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ವಿಶೇಷವಾದ ತರಗತಿ ಇದು ಅಂತಾನೆ ಹೇಳ್ಬೋದು. ಎರಡನೇ ದಿನದ ತರಗತಿ ಇದಾಗಿದೆ. ನಾವು ಹಿಂದಿನ ತರಗತಿಯಲ್ಲಿ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಪದ್ಯಗಳ ಬಗ್ಗೆ ತಿಳ್ಕೊಂಡಿದ್ವಿ. ಅದೇ ರೀತಿ ಇವತ್ತಿನ ತರಗತಿನಲ್ಲಿ ಪದ್ಯ ಭಾಗದಲ್ಲಿ ಕೇಳಬಹುದಾದಂತಹ ಇಂಪಾರ್ಟೆಂಟ್ ಕ್ವಶನ್ಸ್, ಅದರಲ್ಲೂ ಒಂದು ವಾಕ್ಯದ ಪ್ರಶ್ನೆಗಳ ಬಗ್ಗೆ ತಿಳಿತಾ ಹೋಗೋಣ. ಒಂದು ವಾಕ್ಯದ ಪ್ರಶ್ನೆಗಳನ್ನ ಪ್ರಶ್ನೆ ಪತ್ರಿಕೆಯಲ್ಲಿ ಒಟ್ಟು 7 ಕೊಟ್ಟಿರ್ತಾರೆ. ಪ್ರಶ್ನೆ ಸಂಖ್ಯೆ 11ರಿಂದ 17. ತುಂಬಾನೇ ಸುಲಭವಾಗಿರುತ್ತೆ. ಗದ್ಯ ಭಾಗದ ಪ್ರಶ್ನೆಗಳಿರುತ್ತೆ, ಅಲ್ಲಿ ಪದ್ಯ ಭಾಗದ ಪ್ರಶ್ನೆಗಳಿರುತ್ತೆ, ಹಾಗೆ ಪೂರಕ ಪಾಠಕ್ಕೆ ಸಂಬಂಧಿಸಿದಂತೆ 1-2 ಪ್ರಶ್ನೆಗಳು ಇರುತ್ತೆ ಅಲ್ವಾ. ಸೊ ಹಾಗಾಗಿ ಇವಾಗ ನಾನು ರಿವಿಷನ್ ಅನ್ನ ಮಾಡ್ತಾ ಇದ್ದೀನಿ. ಪದ್ಯ ಭಾಗದಲ್ಲಿ ಯಾವೆಲ್ಲ 1 ಅಂಕದ ಪ್ರಶ್ನೆಗಳು ಬರುತ್ತೆ, ಹಾಗೆ ಅದಕ್ಕೆ ಉತ್ತರಗಳು ಏನು ಅಂತ ಹೇಳಿ ನೋಡ್ತಾ ಹೋಗೋಣ. ಪದ್ಯ ಭಾಗದ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ. ಮೊದಲಿಗೆ ಸಂಕಲ್ಪ ಗೀತೆ. ಯಾವುದನ್ನು ಎಚ್ಚರದಲ್ಲಿ ಮುನ್ನಡೆಸಬೇಕು? ಬಿರುಗಾಳಿಗೆ ಹೊಯ್ದಾಡುತ್ತಿರುವ ಹಡಗನ್ನು ಎಚ್ಚರಿಕೆಯಿಂದ ಮುನ್ನಡೆಸಬೇಕು. ನದಿ ಜಲಗಳು ಏನಾಗಿವೆ? ನದಿ ಜಲಗಳು ಕಲುಷಿತವಾಗಿದೆ. ಕಾಡು ಮೇಡುಗಳ ಸ್ಥಿತಿ ಏನಾಗಿದೆ? ಕಾಡು ಮೇಡುಗಳ ಸ್ಥಿತಿ ಬರಡಾಗಿದೆ. ಯಾವ ಎಚ್ಚರದಳು ಬದುಕಬೇಕಿದೆ? ಮತಗಳೆಲ್ಲವೂ ಪಥಗಳು ಎನ್ನುವ ಹೊಸ ಎಚ್ಚರದಲ್ಲಿ ಬದುಕಬೇಕಾಗಿದೆ. ಹಕ್ಕಿಯು ಯಾವ ವೇಗದಲ್ಲಿ ಹಾರುತ್ತಿದೆ? ಹಕ್ಕಿಯು ಎವೆ ತೆರೆದಿಕ್ಕುವ ಹೊತ್ತಿನ ಒಳಗೆ ಗಾವುದ ದೂರದಲ್ಲಿ ಗಾವುದ ವೇಗದಲ್ಲಿ ಹಾರುತ್ತಿದೆ. ಹಕ್ಕಿಯ ಗರಿಯಲ್ಲಿ ಯಾವ ಬಣ್ಣಗಳಿದೆ? ಹಕ್ಕಿಯ ಗರಿಯಲ್ಲಿ ಬಿಳಿ ಹೊಳೆ ಬಣ್ಣಗಳಿವೆ. ಹಕ್ಕಿಯ ಕಣ್ಣುಗಳು ಯಾವುವು? ಸೂರ್ಯ ಚಂದ್ರರು ಹಕ್ಕಿಯ ಕಣ್ಣುಗಳಾಗಿದೆ. ಹಕ್ಕಿಯು ಯಾರ ನೆತ್ತಿಯನ್ನು ಕುಕ್ಕಿದೆ? ಹಕ್ಕಿಯು ಸಾರ್ವಭೌಮರ ನೆತ್ತಿಯನ್ನು ಕುಕ್ಕಿದೆ. ಹಕ್ಕಿಯು ಯಾರನ್ನು ಹರಸಿದೆ? ಹಕ್ಕಿಯು ಹೊಸಗಾಲದ ಹಸು ಮಕ್ಕಳನ್ನು ಹರಸಿದೆ. ಹಕ್ಕಿಯು ಯಾವುದರ ಸಂಕೇತವಾಗಿದೆ? ಹಕ್ಕಿಯು ಕಾಲದ ಸಂಕೇತವಾಗಿದೆ. ಹಕ್ಕಿಯ ಚುಂಚಗಳು ಎಲ್ಲಿಯವರೆಗೆ ಚಾಚಿದೆ? ಹಕ್ಕಿಯ ಚುಂಚಗಳು ದಿಗ್ಮಂಡಲದ ಅಂಚಿನ ಆಚೆಯವರೆಗೂ ಚಾಚಿದೆ. ನಂತರ ಹಲಗಲಿ ಬೇಡರು. ಕುಂಪಣಿ ಸರ್ಕಾರ ಹೊರಡಿಸಿದ ಆದೇಶ ಏನು? ಕುಂಪಣಿ ಸರ್ಕಾರ ನಿಶಸ್ತ್ರೀಕರಣದ ಆದೇಶ ಹೊರಡಿಸಿತು. ಹಲಗಲಿಯ 4 ಪ್ರಮುಖರು ಯಾರು? ಪೂಜೇರಿ ಹನುಮ, ಬ್ಯಾಡರ ಬಾಲ, ಜಡಗ ಮತ್ತು ರಾಮ. ಹಲಗಲಿ ಗುರುತು ಉಳಿಯದಂತಾಯಿತು ಏಕೆ? ಬ್ರಿಟಿಷರು ಹಲಗಲಿಯ ಮೇಲೆ ದಾಳಿ ಮಾಡಿ ಇಡೀ ಊರಿಗೆ ಬೆಂಕಿ ಹಚ್ಚಿ ಸುಟ್ಟಿದ್ದರಿಂದ ಹಲಗಲಿ ಗುರುತು ಉಳಿಯದಂತಾಯಿತು. ನಂತರ ಯಾವ ಘಟನೆ ಹಲಗಲಿ ಲಾವಣಿಗೆ ಕಾರಣವಾಗಿದೆ? ಹಲಗಲಿ ಬಂಟರ ಹತಾರ ಕದನದ ಘಟನೆ ಹಲಗಲಿ ಲಾವಣಿಗೆ ಕಾರಣವಾಗಿದೆ. ನಂತರ ಹಲಗಲಿ ಗ್ರಾಮ ಎಲ್ಲಿದೆ? ಹಲಗಲಿ ಗ್ರಾಮ ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನಲ್ಲಿದೆ. ಶ್ರೀಕೃಷ್ಣನು ಕರ್ಣನನ್ನ ರಥದಲ್ಲಿ ಹೇಗೆ ಕೂರಿಸಿಕೊಂಡನು? ಶ್ರೀಕೃಷ್ಣನು ಕರ್ಣನ ಜೊತೆ ಮೈದುನತನದ ಸರಸವನೆಸಗಿ ಕೈ ಹಿಡಿದು ಎಳೆದು ರಥದ ಪೀಠದಲ್ಲಿ ಕೂರಿಸಿಕೊಂಡನು. ನಂತರ ಕುಮಾರವ್ಯಾಸರ ಆರಾಧ್ಯ ದೈವ ಯಾವುದು? ಕುಮಾರವ್ಯಾಸರ ಆರಾಧ್ಯ ದೈವ ಗದುಗಿನ ವೀರನಾರಾಯಣ. ಅಶ್ವಿನಿ ದೇವತೆಗಳ ವರಬಲದಿಂದ ಜನಿಸಿದವರು ಯಾರು? ಅಶ್ವಿನಿ ದೇವತೆಗಳ ವರಬಲದಿಂದ ಜನಿಸಿದವರು ನಕುಲ ಮತ್ತು ಸಹದೇವ. ಕುಮಾರವ್ಯಾಸನಿಗಿರುವ ಬಿರುದು ಯಾವುದು? ಕುಮಾರವ್ಯಾಸನಿಗೆ ಇರುವ ಬಿರುದು ರೂಪಕ ಸಾಮ್ರಾಜ್ಯ ಚಕ್ರವರ್ತಿ. ನಾರಣಪ್ಪನಿಗೆ ಕುಮಾರವ್ಯಾಸನೆಂಬ ಹೆಸರು ಏಕೆ ಬಂತು? ನಾರಣಪ್ಪನು ವ್ಯಾಸರು ಬರೆದ ಸಂಸ್ಕೃತ ಮಹಾಭಾರತವನ್ನು ಕನ್ನಡದಲ್ಲಿ ಕರ್ನಾಟ ಭಾರತ ಕಥಾಮಂಜರಿಯನ್ನು ರಚಿಸಿದ್ದರಿಂದ ಕುಮಾರವ್ಯಾಸ ಎಂಬ ಹೆಸರು ಬಂತು. ನಂತರ ಹಸಿರು ಪದ್ಯ. ಆಶ್ವಯುಜದ ಭತ್ತದ ಗದ್ದೆಯ ಬಣ್ಣ ಯಾವ ಹಸಿರಿನಂತಿದೆ? ಆಶ್ವಯುಜದ ಭತ್ತದ ಗದ್ದೆಯ ಬಣ್ಣ ಗಿಳಿ ಹಸಿರಿನಂತಿದೆ. ಕವಿಯು ನೋಡಿದ ಅಡಕೆಯ ತೋಟ ಎಲ್ಲಿದೆ? ಕವಿಯು ನೋಡಿದ ಅಡಕೆಯ ತೋಟ ಬನದ ಅಂಚಿನಲ್ಲಿದೆ. ಹಸಿರು ಎಂಬುದು ಯಾವುದನ್ನು ಕಂಡು ಪ್ರೇರೇಪಿತವಾದ ಕವನವಾಗಿದೆ? ಹಸುರು ಎಂಬುದು ಆಶ್ವಯುಜ ಮಾಸದ ನವರಾತ್ರಿಯಲ್ಲಿ ಪ್ರಕೃತಿಯಲ್ಲಿ ಹೆಪ್ಪುಗಟ್ಟಿದ ಹಚ್ಚ ಹಸಿರನ್ನು ಕಂಡು ಪ್ರೇರಿತವಾದ ಕವನವಾಗಿದೆ. ಕವಿಗೆ ಹುಲ್ಲಿನ ಹಾಸು ಯಾವ ರೀತಿ ಕಂಡಿದೆ? ಮಕ್ಕಮಲ್ಲಿನ ಹೊಸ ಪಚ್ಚೆಯ ಜಮಖಾನದಂತೆ ಕಂಡಿದೆ. ನಂತರ ನೋಡಿ ಇಲ್ಲಿ ಚಲಮನೆ ಮೆರೆಮಂ. ನಿಮಗೆ ನಮಸ್ಕರಿಸಿ ಹೋಗಲು ಬಂದೆನೆಷ್ಟೆ ಎಂದು ದುರ್ಯೋಧನ ಯಾರಿಗೆ ಹೇಳಿದನು? ನಿಮಗೆ ನಮಸ್ಕರಿಸಿ ಹೋಗಲು ಬಂದೆನೆಷ್ಟೆ ಎಂದು ದುರ್ಯೋಧನ ಭೀಷ್ಮರಿಗೆ ಹೇಳಿದನು. ದಿನಪಸುತ ಎಂದರೆ ಯಾರು? ದಿನಪಸುತ ಎಂದರೆ ಕರ್ಣ. ಯಾರಿಬ್ಬರನ್ನ ಕೊಂದ ಬಳಿಕ ಸಂಧಿ ಮಾಡಿಕೊಳ್ಳುವುದಾಗಿ ದುರ್ಯೋಧನ ಹೇಳುತ್ತಾನೆ? ಅರ್ಜುನ ಹಾಗೂ ಭೀಮರನ್ನ ಕೊಂದ ಬಳಿಕ ಸಂಧಿ ಮಾಡಿಕೊಳ್ಳುವುದಾಗಿ ದುರ್ಯೋಧನ ಹೇಳುತ್ತಾನೆ. ಛಲವನ್ನೇ ಮೆರೆಯುವುದಾಗಿ ನಿರ್ಧರಿಸಿದವರು ಯಾರು? ಛಲವನ್ನೇ ಮೆರೆಯುವುದಾಗಿ ನಿರ್ಧರಿಸಿದವರು ದುರ್ಯೋಧನ. ಅಂತಕಾತ್ಮಜ ಎಂದರೆ ಯಾರು? ಅಂತಕಾತ್ಮಜ ಎಂದರೆ ಧರ್ಮರಾಯ.
ಜೈಮಿನಿ ಭಾರತ ಕಾವ್ಯವನ್ನು ಬರೆದ ಕವಿ ಯಾರು? ಜೈಮಿನಿ ಭಾರತ ಕಾವ್ಯವನ್ನು ಬರೆದ ಕವಿ ಲಕ್ಷ್ಮೀಶ. ಯಜ್ಞಾಶ್ವವನ್ನು ಕಟ್ಟಿ ಹಾಕಿದವರು ಯಾರು? ಯಜ್ಞಾಶ್ವವನ್ನು ಕಟ್ಟಿ ಹಾಕಿದವರು ಲವ. ಕುದುರೆಯನ್ನು ಲವನು ಯಾವುದರಿಂದ ಕಟ್ಟಿ ಹಾಕಿದನು? ಕುದುರೆಯನ್ನು ಲವನು ಉತ್ತರೀಯದಿಂದ ಕಟ್ಟಿ ಹಾಕಿದನು. ಮುನಿಸುತರು ಹೆದರಲು ಕಾರಣವೇನು? ಲವನು ಯಜ್ಞಾಶ್ವವನ್ನು ಕಟ್ಟಿ ಹಾಕಿದ್ದರಿಂದ ಮುನಿಸುತರು ಹೆದರಿದರು. ನಂತರ ನೋಡಿ ಇಲ್ಲಿ ಮುಂದಿನ ಪದ್ಯ. ದ್ರೋಣರು ಪರಶುರಾಮನಲ್ಲಿಗೆ ಏಕೆ ಬಂದರು? ದ್ರೋಣರು ಪರಶುರಾಮನ ಬಳಿಗೆ ದ್ರವ್ಯಾರ್ಥಿಯಾಗಿ ಅಂದರೆ ಸಂಪತ್ತನ್ನು ಬೇಡಲು ಬಂದರು. ದ್ರೋಣನು ಯಾರೊಡನೆ ಪರಶುರಾಮನ ಬಳಿಗೆ ಬಂದನು? ದ್ರೋಣನು ಅಶ್ವತ್ಥಾಮನೊಡನೆ ಪರಶುರಾಮನ ಬಳಿಗೆ ಬಂದನು. ಪರಶುರಾಮನಿಗೆ ದ್ರೋಣನು ಕೊಟ್ಟ ಪ್ರಧಾನ ಅಸ್ತ್ರಗಳು ಯಾವುವು? ಪರಶುರಾಮನು ದ್ರೋಣನಿಗೆ ವಾರುಣ, ವಾಯುವ್ಯ, ಆಗ್ನೇಯ, ಇಂದ್ರಾದಿ ಮೊದಲಾದ ಪ್ರಧಾನ ಅಸ್ತ್ರಗಳನ್ನು ಕೊಟ್ಟನು. ನಂತರ ದೃಪದನು ಪಡಿಯರನಿಗೆ ಏನೆಂದು ಹೇಳಿ ಕಳುಹಿಸಿದನು? ದೃಪದನು ಪಡಿಯರನಿಗೆ ದ್ರೋಣನು ಯಾರೆಂದು ನಾನು ತಿಳಿಯನು, ಅವನನ್ನು ಹೊರಗೆ ತಳ್ಳು ಎಂದು ಹೇಳಿ ಕಳುಹಿಸಿದನು. ಇದಿಷ್ಟು ಪದ್ಯಭಾಗಕ್ಕೆ ಸಂಬಂಧಿಸಿದಂತಹ ಪ್ರಶ್ನೆಗಳು. ಇದಿಷ್ಟನ್ನು ಓದ್ಕೊಂಡ್ರೆ ಸಾಕಾಗುತ್ತೆ. ವಿಡಿಯೋ ನೋಡಲೇಬೇಕಂತ ಏನಿಲ್ಲ, ವಿಡಿಯೋ ಪ್ಲೇ ಮಾಡಿ ಕೇಳಿಸ್ಕೋಬೋದು ನೀವು. ಹಾಗೆ 1-2-3 ಸರಿ ಕೇಳಿಸ್ಕೊಂಡ್ರೆ ಉತ್ತರಗಳು ನಿಮ್ಮ ಮನಸ್ಸಿನಲ್ಲಿ ಉಳಿಯುತ್ತೆ ಅಂತೇಳಿ ಹೇಳ್ತಾ ಈ ದಿನದ ತರಗತಿಯನ್ನು ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು.